ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ತಲೆ ಕೂದಲು ಬೆಳೆಯೋದಕ್ಕೆ ಮತ್ತು ಕೂದಲು ಉದುರೋಗ್ತಿದ್ರೆ ಅದನ್ನು ಬಹು ಬೇಗನೆ ಕಡಿಮೆ ಮಾಡುವಂತಹ ಮನೆಮದ್ದನ್ನು ತಿಳಿಸ್ಕೊಡಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಅದರಿಂದ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ನೀವು ಈ ರೆಮಿಡಿನ ಟ್ರೈ ಮಾಡಬೇಕಂತಿದ್ರೆ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಪಡಿ. ಅರ್ಧ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡೋದ್ರಿಂದ ಖಂಡಿತ ಫಲ ಸಿಗೋದು ಇಲ್ಲ. ರಿಸಲ್ಟ್ ಸಿಗದೇ ಇದ್ದರೆ ಖಂಡಿತ ನೀವು ಯಾವ ಕಾರಣ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ಪೂರ್ತಿ ವಿಡಿಯೋ ನೋಡಿಬಿಟ್ಟು ವಿಡಿಯೋದಲ್ಲಿ ಹೇಳಿದ ಹಾಗೇ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂತಹ ಹೇರ್ ಪ್ಯಾಕ್ ಏನಿದೆ ನೋಡಿ, ಇದು ಎಲ್ಲರ ಅಡುಗೆ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಖಂಡಿತ ಸಿಕ್ಕೇ ಸಿಗುವಂತಹ ಒಂದು ಪದಾರ್ಥ ಆಗಿರೋದ್ರಿಂದ ಎಲ್ಲರೂ ಕೂಡ ಬಳಸ್ಬೋದು. ಇದರಿಂದ ಬಹು ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ಹೇರ್ ಪ್ಯಾಕ್ ಉಪಯೋಗಿಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಉದ್ರೋಗಿರೋ ಕೂದಲು ಮತ್ತೆ ಬೆಳೆಯುತ್ತೆ. ಅಷ್ಟೇ ಅಲ್ಲದೇನೆ ತಲೆ ಕೂದಲು ತುಂಬ ಉದ್ರೋಗ್ತಿರುತ್ತೆ ನೋಡಿ, ರಫ್ ಆಗಿರುತ್ತಲ್ಲ, ಅದಕ್ಕೆಲ್ಲ ಕೂಡ ತುಂಬ ಒಳ್ಳೆ ಪರಿಹಾರನೇ ಇದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಪ್ಯಾಕನ್ನು ತಯಾರಿಸೋದು ಮತ್ತು ಬಳಸುವಂತಹ ಸರಿಯಾದ ವಿಧಾನನ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಹೇಳಿದ ಹಾಗೇ ಕೇವಲ ಒಂದೇ ಇಂಗ್ರೀಡಿಯೆಂಟ್ ಹೇಳಿದ್ನಲ್ವ, ಅದು ಮೆಂತ್ಯ ಕಾಳು. ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ಮೆಂತ್ಯ ಕಾಳಂತೂ ಸಿಕ್ಕೇ ಸಿಗುತ್ತೆ. ಈ ಮೆಂತ್ಯ ಕಾಳನ್ನು ನಾವು ಹೇರ್ ಪ್ಯಾಕ್ ತಯಾರಿಸೋದಕ್ಕೆ ಬಳಸಬೇಕಂದ್ರೆ ಚೆನ್ನಾಗಿ ನೆನೆಸೇ ತೊಗೊಳ್ಬೇಕು. 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ. ಚೆನ್ನಾಗಿ ನೆನೆಸೋದು ಅಂದರೆ ನಾವು ತುಂಬ ಜಾಸ್ತಿ ನೀರು ಹಾಕಿ ನೆನೆಸಬಾರ್ದು. ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡಬೇಕಾಗುತ್ತೆ. ಸ್ಮೂತ್ ಪೇಸ್ಟ್ ಆಗಬೇಕು. ಆ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಈ ಮಿಶ್ರಣಕ್ಕೆ ಬೇಕಾದರೆ ನೀವು ತೆಂಗಿನ ಎಣ್ಣೆನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು, ಅಥವಾ ತಲೆ ಕೂದಲಿಗೆ ನೀವು ಮೊದಲೇ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಬಳಸ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ನೋಡಿ ಆ ರೀತಿ ಮಾಡಿ. ತಲೆಯ ಬುಡಕ್ಕೆ ಮುಖ್ಯವಾಗಿ ಚೆನ್ನಾಗಿ ಅಪ್ಲೈ ಮಾಡಿ, ಅದಾದಮೇಲೆ ಕೊನೆ ಕೂದಲಿಗೂ ಕೂಡ ಅಪ್ಲೈ ಮಾಡಿಬಿಟ್ಟು 15 ರಿಂದ 20 ನಿಮಿಷ ತಲೆಯಲ್ಲಿಟ್ಕೊಳ್ಳಿ. ಅದಾದಮೇಲೆ ಸಾಧಾರಣ ತಣ್ಣೀರನ್ನು ಬಳಸಿ ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಬೇಕಂದ್ರೆ ಬಿಸಿ ನೀರು ಬಳಸಬೇಡಿ, ಸಾಧಾರಣ ತಣ್ಣೀರನ್ನು ಬಳಸಿ ಶಾಂಪೂ ಏನೂ ಇಲ್ಲದೇನೆ ತಲೆ ವಾಶ್ ಮಾಡಬೇಕು. ಈ ರೀತಿ ವಾರದಲ್ಲಿ 2 ರಿಂದ 3 ಸರ್ತಿ ಮಾಡೋದ್ರಿಂದ ಖಂಡಿತ ಹೇರ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ದೂರ ಆಗುತ್ತೆ. ಹೇರ್ ಹೆಲ್ತಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ವಿಡಿಯೋದಲ್ಲಿ ಹೇಳಿದ ಹಾಗೆ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಗೊತ್ತಿಲ್ಲ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಿ ಅಂತ. ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.